ನೀವೇನಾದ್ರೂ ಅಡಿಕೆ ಬೆಳೆಗಾರರಾಗಿದ್ದು ಅಡಿಕೆ ಸಿಪ್ಪೆಯನ್ನ ಗೊಬ್ಬರವಾಗಿ ಕನ್ವರ್ಟ್ ಮಾಡೋಕೆ ಕಷ್ಟ ಪಡ್ತಿದ್ದೀರಾ? ನೀವು ಯಾವುದೇ ಬೆಳೆ ಬೆಳೆತಿದ್ರೂ ನಿಮ್ಮ ಸುತ್ತಮುತ್ತಲಿರುವಂತಹ ಕಸದಿಂದ ಗೊಬ್ಬರವನ್ನ ಅತಿ ವೇಗವಾಗಿ ತಯಾರಿಸೋದು ಹೇಗೆ ಅಂತ ಗೊತ್ತಿಲ್ವಾ? ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಬೆಸ್ಟ್ ಪರಿಹಾರ. 10 ಅಥವಾ 20 ಅಡಿ ಉದ್ದದ 5 ಅಥವಾ 6 ಫೀಟ್ ಅಗಲ ಇರುವಂತ ಒಂದು ಬೆಡ್ ನ ತಯಾರಿಸಿಕೊಳ್ಬೇಕು. ಅದಕ್ಕೆ ಎಲೆಗಳು, ಅಡಿಕೆ ಸಿಪ್ಪೆ, ತೆಂಗಿನ ಸಿಪ್ಪೆ ಅಂದ್ರೆ ತ್ಯಾಜ್ಯವನ್ನ ಇಲ್ಲಿ ಹಾಕ್ಬೇಕಾಗತ್ತೆ. ಪ್ರತಿಯೊಂದು ಲೇಯರ್ ಮಧ್ಯದಲ್ಲೂ ಹಸುವಿನ ಸೆಗಣಿ, ಗಂಜಲ, ಸ್ವಲ್ಪ ಪ್ರಮಾಣದಲ್ಲಿ ಮಣ್ಣು, ಎರೆಹುಳಗಳನ್ನ ಹಾಕಬೇಕು. ಹೀಗೆ ಮಾಡೋದ್ರಿಂದ ಎರೆಹುಳಗಳಿಗೆ ಅತಿ ವೇಗವಾಗಿ ತ್ಯಾಜ್ಯಗಳನ್ನ ಗೊಬ್ಬರವಾಗಿ ಕನ್ವರ್ಟ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ನೆಲದ ಮಟ್ಟದಿಂದ 3 ರಿಂದ 5 ಅಡಿ ಈ ಬೆಡ್ ಎತ್ತರ ಬರ್ತಿದ್ದ ಹಾಗೆ ಇದನ್ನ ಪ್ಲಾಸ್ಟಿಕ್ ಟರ್ಪಲ್ ಅಥವಾ ಕವರ್ ಇಂದ ಗಾಳಿ ಆಡದೆ ಇರೋ ಹಾಗೆ ಮುಚ್ಚಬೇಕು. ಇದರಿಂದ ಹೀಟ್ ಜನರೇಟ್ ಆಗಿ ಮೈಕ್ರೋಬಿಯಲ್ ಆಕ್ಟಿವಿಟಿ ಹೆಚ್ಚಾಗುತ್ತೆ. ಸೂರ್ಯನ ಕಿರಣಗಳಿಗೆ ಬಿಟ್ರೆ 3 ರಿಂದ 4 ವರ್ಷ ಗೊಬ್ಬರ ಆಗೋದಕ್ಕೆ ತಗೊಂಡ್ರೆ ಈ ಒಂದು ವಿಧಾನವನ್ನ ಅನುಸರಿಸಿದ್ರೆ 4 ತಿಂಗಳಲ್ಲಿ ಗೊಬ್ಬರವನ್ನ ತಯಾರಿಸಿಕೊಳ್ಬಹುದು.